ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆ ಯಾವ ರೀತಿ ಮಾಡೋದು ಹಾಗೆ ತುಪ್ಪನೂ ಕೂಡ ಕಾಯಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಲಿನ ಕೇನ ನಾನು ಎವ್ರಿಡೇ ಎತ್ತಿಕ್ತಾ ಇದ್ದೆ, ಅದು ಒಂದು ಬಾಕ್ಸ್ ಅಷ್ಟಾಗಿತ್ತು. ಹಾಗಾಗಿ ಇವತ್ತೆಲ್ಲ ಎಪ್ಪಾಕ್ತಾ ಇದ್ದೀನಿ. ಊರಿಂದ ನೀರು ತಗೊಬಂದಿದೆ, ಅದಕ್ಕೆ ಎಪ್ಪಾಕೋಣ ಅಂತ ಒಂದು ದೊಡ್ಡ ಪಾತ್ರೆಗೆ ತಪ್ಪಲೆಗೆ ಬಗ್ಸ್ತಾ ಇದ್ದೀನಿ. ನೀವು ಒಂದು 10 ಡೇಸ್ ಒಂದ್ಸಲಿ ಇಲ್ಲಾಂದ್ರೆ ಒಂದು ವಾರಕ್ಕೆ ಒಂದ್ಸಲಿ ಮಾಡ್ಕೋಬಹುದು. ಬೆಣ್ಣೆ ತೆಗಿಯೋದಕ್ಕೆ ಎಷ್ಟೊಂದು ವಿಧಾನ ಇದೆ. ಇದು ನಾನು ಮಿಕ್ಸಿಲ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕೂಡ ಮಾಡಬಹುದು, ಹಾಗೆ ಬೇಗ ಕೂಡ ಆಗುತ್ತೆ. ಕ್ಲೀನ್ ಮಾಡ್ಕೊಳೋದು ಕೂಡ ಈಸಿಯಾಗಿ ಮಾಡ್ಕೋಬಹುದು. ತುಂಬಾ ಜನ ಕಡ್ಗೋಲ್ ಇಟ್ಕೊಂಡು ಕೂಡ ಮಾಡ್ಕೊಂತಾರೆ. ತುಂಬಾ ಮೆಥಡ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಇವೆಲ್ಲದಕ್ಕಿಂತ ಮಿಕ್ಸಿಲಿ ಬೇಗ ಮಾಡ್ಕೋಬಹುದು, ಹಾಗೆ ಟೈಮ್ ಕೂಡ ಉಳಿಯುತ್ತೆ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಿಕ್ಸಿಲಿ ಆರಾಮಾಗಿ 2 ರಿಂದ 3 kg ತನಕ ನಾವು ಬೆಣ್ಣೆ ತೆಗಿಬಹುದು. ನಾನು ನೀರ್ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಎತ್ತಿಕ್ತಾ ಇದ್ದೀನಿ. ಇವಾಗ ಕಡ್ಗೋಲೆಲ್ಲ ಯೂಸ್ ಮಾಡಿ ಬೆಣ್ಣೆ ಮಾಡಿದ್ರು ಕೂಡ ಚೆಲ್ಲಿರುತ್ತೆ ಕೆಳಗಡೆ. ಕ್ಲೀನ್ ಮಾಡೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಆದ್ರೆ ಮಿಕ್ಸಿಲಿ ಆಗಲ್ಲ, ಬೇಗ ಕೂಡ ಮಾಡ್ಬೋದು, ಕೆಳಗಡೆ ಚೆಲ್ಲೋದೇ ಇಲ್ಲ, ಆರಾಮಾಗಿ ಬೇಗ ಮುಗ್ದೋಗ್ಬಿಡುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎಪ್ಪಾಕಿದ್ನಲ್ವಾ, ಈ ತರ ಆಗಿದೆ. ಇವಾಗ ಇದನ್ನ ನಾನು ಮಿಕ್ಸಿ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮೊಸರು ತರನೇ ಆಗಿರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಕೈ ಆಡ್ಕೊಂತಾ ಇದ್ದೀನಿ. ನೀಟಾಗಿ ಕಲಿಸ್ಬಿಟ್ಟು ಜಾರ್ಗೆ ಹಾಕೊಂತಾ ಇದ್ದೀನಿ. ಮಾಡಿದೆಲ್ಲ ಆಯ್ತು. ಬೆಣ್ಣೆ ಮಾಡ್ಬೇಕಾದ್ರೆ ಮಿಕ್ಸಿಗೆ ಹಾಕ್ತಿವಲ್ವಾ, ಅವಾಗ ಕಂಟಿನ್ಯೂಸ್ ಆಗಿ ಆನ್ ಮಾಡಬಾರ್ದು. ಆಫ್ ಮಾಡಿ ಆನ್ ಮಾಡಿ, ಹಾಗೆ ಒಂದ್ 2 ಸಲ ಮಾಡಿದ್ರೆ ಸಾಕು. ತುಂಬಾ ಹೊತ್ತು ಮಾಡಿದ್ರು ಅದು ಬೆಣ್ಣೆ ಬರಲ್ಲ, ಕ್ರೀಮ್ ತರ ಆಗ್ಬಿಡುತ್ತೆ. ಹಾಗಾಗಿ ನಂದು ಮಾಡಿದೆಲ್ಲ ಆಯ್ತು. ನೋಡಿದ್ರಲ್ಲ, ನಾನು ಮಿಕ್ಸಿ ಆನ್ ಮಾಡೋದು ಕೂಡ ತೋರಿಸಿದೀನಿ. ನೀವು ಕೂಡ ಇದೇ ತರ ಮಾಡಿ ಸುಲಭವಾಗಿ ಇಷ್ಟೊಂದು ಬೆಣ್ಣೆ ತೆಗಿಬಹುದು. ಕೆಲವರು ಹಾಲ್ನ ಕಾಯಿಸ್ತಾರೆ, ಬಟ್ ಕೆನೆ ಎತ್ತಿಕ್ಕಲ್ಲ, ಹಾಗೇನೆ ಅವರು ಯೂಸ್ ಮಾಡ್ಕೊಂತಾರೆ. ಹಾಗಾಗಿ ನಾವು ತುಪ್ಪ ಸಪರೇಟ್ ತರ್ತೀವಿ ಅಂದ್ರೂ ಒಂದು 700 ರೂಪಾಯಿ ಕೊಡ್ಬೇಕು ಇವಾಗ 1 kgಗೆ. ಹಾಗಾಗಿ ತುಂಬಾ ಮನೇಲೆ ನಾವು ಈಸಿಯಾಗಿ ಮಾಡ್ಕೋಬಹುದು. ಕೆನೆ ಎತ್ತಿಕ್ಕಿ ಎವ್ರಿಡೇ. ಎತ್ತಿಕ್ಬೇಕಾದ್ರೆ ಇಮಿಡಿಯೇಟ್ ಹಾಲು ಕಾಯಿಸ್ತೀವಲ್ಲ, ಅವಾಗಲೇ ಎತ್ತಿಕ್ಬಾರ್ದು. ಫ್ರಿಜ್ ಅಲ್ಲಿ ಇಟ್ಟು ನೆಕ್ಸ್ಟ್ ಸಂಜೆ ಆತರ ಎತ್ತಿಕ್ಕೋದ್ರೆ ಇನ್ನು ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ತೆನೆ. ನಾನು ಬೆಣ್ಣೆನ ಫ್ರಿಜ್ ಅಲ್ಲಿ ಇಟ್ಟಿದ್ದೆ, ಫ್ರೀಜರ್ ಅಲ್ಲಿ, ಹಾಗಾಗಿ ಗಟ್ಟಿಯಾಗಿದೆ. ನೈಟ್ ತೆಗೆದ್ಬಿಟ್ಟು ತುಪ್ಪ ಕಾಯಿಸೋಣ ಅಂತ ಎತ್ತಿಕ್ತಾ ಇದ್ದೀನಿ. ನಾವು ತುಪ್ಪ ಕಾಯಿಸ್ಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೋಬೇಕು. ಬೆಣ್ಣೆ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ಅದು ಕಾಯ್ಬೇಕಾದ್ರೆ ಉಪ್ಪು ಬರುತ್ತಲ್ವಾ. ಹಾಗಾಗಿ ನಾನು ಇವಾಗ ಒಂದು ತಪ್ಪಲೆ ತಗೊಂಡು ಅದಕ್ಕೆಲ್ಲ ಹಾಕ್ತಾ ಇದ್ದೀನಿ ಎತ್ಕೊಂಡು. ಇವಾಗ ತಪ್ಪಲಿಗೆ ಹಾಕಿದ್ನಲ್ವಾ, ಅದನ್ನ ಕಾಯಕ್ಕೆ ಇಡ್ತಾ ಇದ್ದೀನಿ. ಅದು ನಿಧಾನಕ್ಕೆ ಕಾಯಿಲಿ, ಸಣ್ಣ ಉರಿಯಲ್ಲಿ ಕಾಯಿಸಿ, ಜೋರಾಗಿ ಉರಿ ಮಾಡಬೇಡಿ. ಆದಷ್ಟು ಫುಲ್ ಸಣ್ಣ ಮಾಡಿ ಕಾಯ ತನಕನೂ ಕೂಡ. ಅದು ಫುಲ್ಲು ಎಲ್ಲ ಕರಗಿದ್ಮೇಲೆ ನಾನು ಇವಾಗ ಮೆಂತೆ 1 ಸ್ಪೂನ್ ಅಷ್ಟು ಹುರಿದ್ಬಿಟ್ಟು, ಹಾಗೆ ಬೆಳ್ಳುಳ್ಳಿ ಗೆಜ್ಜಿದೀನಿ, ಹಾಕ್ತಾ ಇದ್ದೀನಿ ತಪ್ಪಲಿ ಒಳಗೆ. ಮೆಂತೆನೂ ಅಷ್ಟೇನೆ ಸ್ವಲ್ಪ ಕಡಿಮೆನೆ ಹಾಕಿ, ಇಲ್ಲಾಂದ್ರೆ ಕಹಿ ಬಂದ್ಬಿಡುತ್ತೆ. 1 ಸ್ಪೂನ್ಗಿಂತ ಕಡಿಮೆನೆ ನಾನು ತಗೊಂಡಿದ್ದೀನಿ.
ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆ ವಿಳೆದೆಲೆ ಹಾಕ್ತಾ ಇದ್ದೀನಿ. ಒಂದು ವಿಳೆದೆನಾರ ತಗೋಬಹುದು, ಇಲ್ಲ ಎರಡನಾರ ಹಾಕ್ಬೋದು. ನಾನು ಇಲ್ಲಿ ಒಂದೇ ಹಾಕ್ತಾ ಇರೋದು. ಕೆಲವರು ತೊಟ್ಟು ಕೂಡ ಹಾಕ್ತಾರೆ. ಹಾಗೆ ನಾನು ವಿಳೆದೆಲೆನ ಫುಲ್ ಹಾಕ್ತಾ ಇದ್ದೀನಿ. ಹಾಗೆ ಸ್ಮೆಲ್ಗೋಸ್ಕರ ಒಂದು ಏಲಕ್ಕಿ ಕಾಯಿನ ಗೆಜ್ಜಿಬಿಟ್ಟು ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ನಮಗೆ ತುಪ್ಪ ಆಗಿದೆ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಚೆನ್ನಾಗಿ ಕುದ್ದು ಕುದ್ದು ನೋಡಿ ಈ ತರ ಎಲ್ಲ ಸೈಡಲ್ಲಿ ಬಿಟ್ಕೊಂತಾ ಇರುತ್ತೆ. ಆಗ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ಲಾಸ್ಟ್ ಅಲ್ಲಿ. ಆವಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತೆ ಕುದಿಸಿ ಗೊತ್ತಾಗುತ್ತೆ. ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಚೆನ್ನಾಗಿ ಕುದಿಸಿದಷ್ಟು ಕೂಡ ತುಪ್ಪ ಹಾಳಾಗಲ್ಲ, ತುಂಬಾ ದಿವಸ ಇರುತ್ತೆ, ಸ್ಮೆಲ್ ಕೂಡ ಬರಲ್ಲ. ಇವಾಗ ನಂದು ಎಲ್ಲ ಆಗಿದೆ, ಆಫ್ ಮಾಡ್ತಾ ಇದ್ದೀನಿ ನಾನು ಇಮಿಡಿಯೇಟ್ ಬಾಕ್ಸಿಗೆ ಬಗ್ಸಲ್ಲ, ಅದೆಲ್ಲ ತಣ್ಣಗಾಗಿ ನೆಕ್ಸ್ಟ್ ಡೇ ಬಗ್ಸಕ್ಕೆ ಎತ್ತಿಕ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ. ಇವಾಗ ತುಪ್ಪ ಎಲ್ಲ ಚೆನ್ನಾಗಿ ಆರಿದೆ. ಕಲರ್ ಕೂಡ ನೋಡಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂದು ಗಾಜ್ ಕಂಟೈನರ್ಗೆ ಸೋಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಜಾರ್ ಇರುತ್ತಲ್ಲ, ಇದರಲ್ಲಿ ಸೋಸ್ತಾ ಇದ್ದೀನಿ ನಾನು ಇವಾಗ. ತುಪ್ಪ ಹಾಳಾಗಬಾರ್ದು ಅಂದ್ರೆ ಒಂದು ಲವಂಗ ಹಾಕಿ ತುಪ್ಪದೊಳಗೆ, ಅವಾಗ ಹಾಳಾಗಲ್ಲ. ತುಪ್ಪ ಕಾಯಿಸಿದಾಯ್ತು. ಈ ಗ್ಲಾಸಿನ ಜಾರ್ ಬಂದ್ಬಿಟ್ಟು ಕಿಸಾನ್ ಜಾಮ್ದು 700 ml ಇದೆ ಇದು. ನೋಡಿ, ಇವಾಗ 700 ml ನಮಗೆ ತುಪ್ಪ ಸಿಕ್ತು. ಪರಿಶುದ್ಧವಾದ ತುಪ್ಪನ ಮನೆಯಲ್ಲೂ ಕೂಡ ತಯಾರಿಸ್ಕೋಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಧನ್ಯವಾದಗಳು.